ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ಬನ್ಸಿ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ಬನ್ನಿ ಮಾಡೋಣ. ಕೆಲವೇ ಇಂಗ್ರೀಡಿಯೆಂಟ್ಸಿಂದ ಬೇಗ ಮಾಡ್ಬೋದು. ಅದೇನೆಂದರೆ ಟೊಮೊಟೊ ಒಂದು 2 ಹಾಕ್ಕೊಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6, ಈರುಳ್ಳಿ ಒಂದು 2, ಕಡಲೆಕಾಯಿ ಬೀಜ, ಶೇಂಗಾ ಬೀಜ ಅಂತಲೂ ಕರೀತಾರೆ, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಆಲೂಗೆಡ್ಡೆನ ನಾವು ಈ ರೀತಿ ಬೇಯಿಸಿ ಸೋಸಿದ್ದೀವಿ, ಮತ್ತು ತುಪ್ಪ, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ. ಬನ್ಸಿ ರವೆ ನಾವು 1 ಕಪ್ ಆಗೋಷ್ಟು ತೊಗೊಂಡಿದ್ದೀವಿ. ನಿಮ್ಮ ಮನೇಲಿ ಈ ಕಪ್ ಇದೆ, ಆ ಸೈಜಿಗೆ ನೀವು ತೊಗೊಳ್ಳಿ. 1 ಕಪ್ ಬೌಲಲ್ಲಿರೋ ಬನ್ಸಿ ರವೆನ ಬಾಣಲಿಗೆ ಹಾಕಿ ಒಂದು 30 ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಹುರಿದು, ಆಮೇಲೆ ಹೈ ಫ್ಲೇಮಲ್ಲಿ ಒಂದು ಕಲರ್ ಚೇಂಜ್ ಆಗೋರು, ಅದು ನಿಮಗೆ ಸ್ಮೆಲ್ ಗೊತ್ತಾಗುತ್ತೆ, ಹಸಿ ವಾಸನೆ ಹೋಗೋರು, ಅದು ಸ್ಮೆಲ್ ಹೋಗೋರು ಚೆನ್ನಾಗಿ ಹುರಿಬೇಕು. ನನಗಂತೂ ಉಪ್ಪಿಟ್ಟು ಅಂದರೆ ಮದುವೆ ಮುಂಚೆ ಒಂದು ಸ್ವಲ್ಪನೂ ಇಷ್ಟನೇ ಇರಲಿಲ್ಲ, ನಾನು ತಿಂತಾನೂ ಇರಲಿಲ್ಲ. ನಾನು ಮದುವೆ ಆಗಿದ್ಮೇಲೆ ನಮ್ಮ ಅತ್ತೆ ಈ ಥರ ಉದ್ರುದ್ದಾಗಿ ನೀಟಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೊಡೋದ್ರಿಂದ ಯಾವಾಗ ಹೇಳಿದ್ರು ಉಪ್ಪಿಟ್ಟು ಮಾಡಿ ಅಂತಲೇ ಯಾವಾಗಲೂ ಹೇಳ್ತಾ ಇರ್ತೀನಿ. ಕಲರ್ ಬರೋವರೆಗೂ ಹುರ್ಕೋಬೇಕು. ಇವಾಗ ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ಸ್ವಲ್ಪ ಉರಿಬೇಕು. ತುಪ್ಪ ಆದರೂ ಪರವಾಗಿಲ್ಲ, ಎಣ್ಣೆ ಆದರೂ ಪರವಾಗಿಲ್ಲ, ನಿಮ್ಮ ಇಷ್ಟ ಆಧಾರ ಹಾಕೊಂಡು ಉರಿಬೋದು. ಈ ಥರ ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಬೇಕು. ಈಗ ಸ್ವಲ್ಪ 1-2ರಿಂದ 3 ಸ್ಪೂನು ಆಯಿಲ್ ಹಾಕ್ಕೋಬೇಕು. ನಾವು ಉರಿಯೋಕ್ಕೆ ತುಪ್ಪ ಹಾಕೋದ್ರಿಂದ ನಾವು ಒಗ್ಗರಣೆಗೆ ತುಪ್ಪ ಹಾಕಲ್ಲ. ನಾವು ಉದ್ದಿನಬೇಳೆ, ಕಡಲೆಬೇಳೆ 1 ಹಿಡಿ ಅಷ್ಟು ಹಾಕಿ ಚೆನ್ನಾಗಿ ಹುರಿಬೇಕು. ಇದು ಸಪ್ರೇಟಾಗಿ ಹುರ್ಕೋಬೇಕು, ಇಲ್ಲಾಂದರೆ ಸೀರೋಗುತ್ತೆ, ಹಾಗಾಗಿ ಸಪ್ರೇಟಾಗಿ ಹುರಿಬೇಕು. ಇದೊಂದು 1 ನಿಮಿಷ, 30 ಸೆಕೆಂಡ್ ಆರ್ 40 ಸೆಕೆಂಡ್ಸು ಬ್ರೌನ್ ಕಲರ್ ಬರೋವರೆಗೂ ಹುರಿದ್ರೆ ಸಾಕು. ಈಗ ಅದು ಹುರಿದಾದ್ಮೇಲೆ ಒಂದು ಬೌಲ್ಗೆ ಈ ಥರ ಹಾಕ್ಕೊಂಡು ಇಟ್ಕೋಬೇಕು. ಕಡಲೆಕಾಯಿ ಬೀಜ ಒಂದು ಹಿಡಿಯಷ್ಟು ಹಾಕ್ಕೊಳ್ಳಿ. ನಮ್ಮನೇಲಿ ಆಯಿಲ್ ತಿನ್ನೋದು ತುಂಬ ಕಮ್ಮಿ, ಹಾಗಾಗಿ ತೀರಾ ಕಮ್ಮಿ ಆಯಿಲ್ ಯೂಸ್ ಮಾಡಿ ಉಪ್ಪಿಟ್ಟು ಮಾಡ್ತಾರೆ ನಮ್ಮತ್ತೆ. ಕರಿಬೇವು ಮಾತ್ರ ಚಟಪಟ ಅನ್ನಲ್ಲ, ಕಡಲೆಕಾಯಿ ಬೀಜನೂ ಚಟಪಟ ಅಂತಿದೆ. ಅದಾದಮೇಲೆ ಸ್ವಲ್ಪ ಆಯಿಲ್ ಕಮ್ಮಿ ಆಗುತ್ತೆ ಸಪ್ರೇಟಾಗಿ ಎತ್ತಿಡೋದ್ರಿಂದ, ಮತ್ತೆ ಇನ್ನು ಎಕ್ಸ್ಟ್ರಾ 1 ಸ್ಪೂನ್ ಆ್ಯಡ್ ಮಾಡಿದ್ವಿ ಆಯಿಲ್ ಅಷ್ಟೇ. ಈಗ ಸಾಸಿವೆ ಹಾಕ್ತಿದ್ದಾರೆ ಸ್ವಲ್ಪ, ಅದು ಫುಲ್ ಚಟಪಟ ಅನ್ನೋವರೆಗೂ, ಸಿಡಿಯೋವರೆಗೂ. ಈಗ ಕರಿಬೇವು ಹಾಕಿದ್ದಾರೆ ನೋಡಿ, ಹಸಿಮೆಣಸಿನ್ಕಾಯಿ ಅದು ಸ್ವಲ್ಪ ಒಂದು 30 ಸೆಕೆಂಡ್ಸ್ ಬಾಡಿಸ್ಕೊಂಡ್ರೆ ಸಾಕು. ಈಗ ಈರುಳ್ಳಿ, ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಈಗ ಕಲರ್ ಬರಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ, ಟೊಮೊಟೊ ಹಾಕ್ತಾ ಇದ್ದಾರೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಹುರಿದಿರೋ ಶೇಂಗಾ ಬೀಜ ಮತ್ತು ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ತಿದ್ದೀವಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಆಲೂಗೆಡ್ಡೆನ ಹಾಕ್ತೀವಿ. ಇದನ್ನು ಚೆನ್ನಾಗಿ ಒಂದು 40 ಸೆಕೆಂಡ್ಸು 1 ಮಿನಿಟ್ ಇದು ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. 1 ಕಪ್ ರವೆಗೆ 2 ಕಪ್ ನೀರು ಹಾಕ್ಕೋಬೇಕು, ಅದೇ ಹೇಳ್ತೀವಿ. ಆಗ ಉದ್ರಾಗಿ ಬರುತ್ತೆ, ಮುದ್ದೆ ಇರಲ್ಲ. ನಿಮ್ಗೆ ಮುದ್ದೆ ಬೇಕಂದರೆ ಇನ್ನೊಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಮುದ್ದೆಯಾಗಿ ಬರುತ್ತೆ. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡಿ. ನಾವು ಸ್ವಲ್ಪ ತಿನ್ನೋದ್ರಿಂದ ನಾವು ಸ್ವಲ್ಪ ಹಾಕ್ಕೋತೀವಿ ಅಷ್ಟೇ. ಸ್ವಲ್ಪ ಜೀರಿಗೆ ಹಾಕ್ತಿದ್ದಾರೆ ನಮ್ಮತ್ತೆ, ಜೀರ್ಣಶಕ್ತಿ ಚೆನ್ನಾಗಿರಲಿ ಅಂತ. ಜೀರಿಗೆ ತಿಂದಷ್ಟು ಮೈಗೆ ತುಂಬ ತಂಪು, ಅದಕ್ಕೆ ಜೀರಿಗೆ ಹಾಕ್ತಿದ್ದಾರೆ. ಈಗ 1 ಚಿಟಕಿ ಅರಿಶಿಣ. ಇದು ಚೆನ್ನಾಗಿ ಕುದಿಬೇಕು, ಆವಾಗ ರವಾನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ, ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಕುದಿ ಬಂದಮೇಲೆ ರವೆ ಹಾಕೋತಾ ಇದ್ದೀವಿ. ನೀಟಾಗಿ ತಿರುಗಬೇಕು ರವೆ ಹಾಕ್ತಾ, ಇಲ್ಲಾಂದರೆ ಸರಿಯಾಗಿ ಬೇಯಲ್ಲ. ಅದಕ್ಕೆ ಒಳ್ಳೆ ಕಸಿ ಟೇಸ್ಟ್ ಬರೋವರೆಗೂ ಈಗ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನಿಧಾನಕ್ಕೆ ಬೇಯಿಸಬೇಕು, ಲೋ ಫ್ಲೇಮಲ್ಲೇ ಇಟ್ಟು. ನೋಡಿ ಈ ಬಂದಿದೆ, ತುಂಬ ಘಮ ಹೊಡಿತಾಯಿದೆ, ಸಖತ್ತಾಗಿದೆ ಸ್ಮೆಲ್ಲು. ಒಂದು 3 ಮಿನಿಟ್ಸ್ ಆರ್ 4 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಈ ಥರ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸಖತ್ತಾಗಿ ಕಾಣಿಸ್ತಿದೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮನೇಲೂ ಒಂದು ಸತಿ ಟ್ರೈ ಮಾಡಿ, ಕಮೆಂಟ್ ಮಾಡಿ.